ಈಗ ಸರ್ ನೀವು ಕೊಟ್ಟಿರುವಂಥ ಹೇಳಿಕೆ ಇರ್ಬೋದು, ಆ್ಯಸ್ ಎ ಲಾಯರ್ ನೀವು ನಿಮ್ಮ ಅನಿಸಿಕೆ, ನಿಮ್ಮ ಒಪಿನಿಯನ್ ಇರಬಹುದು, ಜಡ್ಜ್ಮೆಂಟ್ ಕರೆಕ್ಟಾಗಿ ಹೇಳಿರ್ತೀರಾ. ಬಟ್ ಈಗ ಸಿನಿಮಾ ರಂಗದವ್ರ ಬಗ್ಗೆ ಮಾತನಾಡಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಇಟ್ ಮೇ ಬಿ ಟ್ರಾಲ್ ಆಗ್ಬೋದು. ನೀವು ಅಪೋಸಿಟ್ ಒಂದಷ್ಟು ಅವ್ರ ಫ್ಯಾನ್ಸ್ ಫಾಲೋವರ್ಸ್ ಇರ್ತಾರೆ, ನಿಮ್ಮನ್ನು ಟ್ರಾಲ್ ಮಾಡ್ತಾರೆ. ಸೊ ವಾಟ್ ಯು ಸೇ ಫಾರ್ ದಮ್? ಲೆಟ್ ದಮ್ ಟ್ರೋಲ್, ಲೆಟ್ ದಮ್ ಎಂಜಾಯ್. ಇದು ಸೈಕೋ ಫ್ಯಾನ್ಸಿ. ನಾನೇನು ಅಂದ್ಕೊಳ್ತೀನಿ, ನನಗೆ 25 ಜನ ಒಂದೇ ಶಾಟಲ್ಲಿ ಹೊಡಿಬೇಕಂದ ಆಸೆ. ಸಿನಿಮಾದಲ್ಲಿ ಅವ್ರು ಹೊಡಿತಾರೆ, ಒಂದೇ ಸಮಯದಲ್ಲಿ 25 ಹುಡುಗಿರ ಜೊತೆ ಡ್ಯಾನ್ಸ್ ಆಡಬೇಕು ಅನ್ನೋದು ಆಸೆ. ರೋಲ್ ಮಾಡೆಲ್ ಮಾಡ್ಕೊಳ್ತೀವಿ. ಅವ್ರ ಥರನೇ ಕನ್ನಡಿಕ ಆಗಬೇಕು, ಅವ್ರ ಥರನೇ ಮೇಕಪ್ ಆಗಬೇಕು. ಶತ್ರುಘ್ನ್ಗೆ ಇಲ್ಲೊಂದು ಇದಾಗಿದೆ, ಊಂಡ್ ಮಾರ್ಕು. ಶತ್ರುಘ್ನ್ ಫ್ಯಾನ್ಗಳೆಲ್ಲ ಬ್ಲೇಡ್ ತಗೊಂಡು ಕಟ್ ಮಾಡ್ಕೊಂಡ್ರು. ರಜನಿಕಾಂತ್ ಗುಂಡು ಹೊಡ್ಕೊಂಬಂದ, ಎಲ್ಲರೂ ಗುಂಡು ಹೊಡ್ಕೊಂಬಿಟ್ರು. ಇದು ಇಮ್ಮೆಚ್ಯೂರಿಟಿ ಸೈಕೋ ಫ್ಯಾನ್ಸಿ ಅಂತೀವಿ. ದೇ ಆರ್ ಎಂಟರ್ಟೈನರ್ಸ್. ಎಂಜಾಯ್, ಲೀವ್ ಇಟ್, ನಾಟ್ ಇನ್ ಟು ಪರ್ಸ್ನಲ್ ಲೈಫ್. ಡೋಂಟ್ ಟೇಕ್ ದಮ್ ಆಸ್ ಅ ರೋಲ್ ಮಾಡೆಲ್. ಹೆಂಗೆ ರೋಲ್ ಮಾಡೆಲ್ ಆಗುತ್ತೆ? ಮಾಡೆಲ್ಸ್ ಹೌ ಕ್ಯಾನ್ ದೇ ಬಿ ರೋಲ್ ಮಾಡೆಲ್? ಒಂದು ಹುಡುಗಿ ಈ ಬಟ್ಟೆ ಹಾಕ್ಕೊಂಡೆಲ್ಲ ನಡೀತಾಳೆ, ಆ ಥರ ಸಾಮಾನ್ಯವನ್ನು ಹುಡುಗಿರು ನಡೆಯೋಕ್ಕಾಗತ್ತಾ? ನಡೀತಾರಲ್ಲ ಸರ್ ಈಗಿನ ಕಾಲದವರು. ನಡೆದ್ರೆ ನೀವು ಮಾಡೆಲ್ ಅಂದು ಹೇಳ್ತಾರೆ, ನಾನು ಹೇಳಲ್ಲ. ಸಿನಿಮಾದ ರಂಗದಲ್ಲಿ ಏನೇನು ಮಾಡ್ತಾರೆ ಅದೆಲ್ಲ ಮಾಡೋಕ್ಕಾಗತ್ತಾ? ಅದು ರೀಲು, ಇದು ರಿಯಲ್ಲು. ಯು ಮೇಕ್ ಎ ಡಯಲ್ಲು. 2 ದಿನಗಳ ಹಿಂದೆ ಅಷ್ಟೇ ದರ್ಶನ್ ಅವ್ರನ್ನ ಭೇಟಿಯಾಗಿ ಬಂದಾದ ಮೇಲೆ ವಿಜಯಲಕ್ಷ್ಮಿ ಅವರು ಫ್ಯಾನ್ಸ್ ಹೇಳ್ತಾರೆ, ಯಾರು ಬೇಜಾರು ಮಾಡಿಕೊಂಡು ಒಂದು ಫೋಟೋ ಕೊಡ್ತಾರೆ, ದರ್ಶನ್ ಅವ್ರ ಜೊತೆಗಿರೋ ಫೋಟೋ ಕೊಟ್ಟಾಗ ಬೇಗ ರಿಲೀಸ್ ಆಗ್ತಾರೆ, ಚಿಂತೆ ಬೇಡ ಅಂತ ಹೇಳ್ತಾರೆ. ನೋ ಕಾಮೆಂಟ್. ಎಂತಿಗೆ ಗಂಡ ಬರಬೇಕಂತ ಆಸೆ ಇರುತ್ತೆ, ನಾನೇನು ಕಾಮೆಂಟ್ ಮಾಡೋದು? ಬರಲಿ, ನಾನೇನು ಡಿಸೈಡ್ ಮಾಡೋದು? ನ್ಯಾಯಾಧೀಶರು ತೀರ್ಮಾನ ಮಾಡ್ತಾರೆ. ನಮ್ಮ ದೇಶದಲ್ಲಿ ಒಂದು ನ್ಯಾಯಾಧೀಶರು ಇದ್ದಾರೆ. ಒಂದು ನ್ಯಾಯಾಧೀಶರು ಬೇಲ್ ಕೊಡ್ತಾರೆ, ಒಂದು ನ್ಯಾಯಾಧೀಶರು ಕ್ಯಾನ್ಸಲ್ ಮಾಡ್ತಾರೆ. ಈ ಕೇಸ ಯಾಕೆ ಇಷ್ಟೊಂದು ಕ್ರಿಟಿಕಲ್ ಆಗಿದೆ ಅಂತ ಸರ್? ಯಾಕಂದರೆ ಸೆಲೆಬ್ರಿಟೀಸ್ ಅಂತ ತಕ್ಷಣ ಅವ್ರಿಗೆ ಇನ್ಫ್ಲೂಯೆನ್ಸ್ ಈ ರೀತಿ ಎಲ್ಲವೂ ಇರುತ್ತೆ, ಕಾಂಟ್ಯಾಕ್ಟ್ಸ್ ಬೆಜ್ಜಾನ್ ಇರುತ್ತೆ. ಜೊತೆಗೆ ಅದರ ನಾರ್ಮಲ್ ಸಾಮಾನ್ಯ ವ್ಯಕ್ತಿ ಅನ್ನೋದಾದರೆ ಇಷ್ಟೊಂದು ಫೋಕಸ್ ಮಾಡ್ತಾ ಇರಲಿಲ್ಲ ಅನ್ನೋ ಥರ. ಸೆಲೆಬ್ರಿಟಿ, ನೀವು ರೋಡಲ್ಲಿ ಹೋದರೆ ಯಾರು ನೋಡ್ತಾರೆ? ಅವರು ಓಡಿದ್ರೆ ಎಲ್ಲ ತಿರುಗಿ ನೋಡ್ತಾರೆ. ಏರ್ಪೋರ್ಟಲ್ಲಿ ನಾವೆಲ್ಲ ಕೂತಿರ್ತೀವಿ, ಒಂದು ನಟ ಬಂದರೆ ಹೋಗಿ ಫೋಟೋ ತಗೊಳ್ತಾರೆ. ಈಗ ಕಮಲ್ ಹಾಸನ್ನು ಚೆಕ್ಕಿಂಗ್ ಹೋಗ್ತಾರೆ, ಚೆಕ್ಕಿನ್ ಏರ್ಪೋರ್ಟಲ್ಲಿ ಸಲ್ಯೂಟ್ ಹೊಡೆದು ಒಂದು ಫೋಟೋ ತಗೊಂಡು ಚೆಕ್ ಮಾಡ್ತಾನೆ. ಶಾರುಖ್ ಖಾನು, ಸಲ್ಮಾನ್ ಖಾನ್ ಎಲ್ಲ ಹೋಗ್ತಾರೆ, ಸಲ್ಯೂಟ್ ಹೊಡೆದು ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ತಗೊಳ್ತಾರೆ. ಇದು ಕ್ರೇಜಿ. ನಟ ನಟಿಯರ ಕಂಡ್ರೆ ಕ್ರೇಜಿ. ನೀವು ಮಂಗಳೂರಿಗೆ ಹೋಗಿ ನಿನ್ನನ್ನು ಯಾರು ಕ್ಯಾರೇ ಮಾಡಲ್ಲ. ಮಂಗಳೂರಿಗೆ ಯಾವ ನಟ ಹೋದ್ರೇನೋ ಕೇರ್ ಮಾಡಲ್ಲ, ಯಾವ ನಟಿ ಹೋದ್ರೇನೋ ಕೇರ್ ಮಾಡಲ್ಲ. ಕೇರಳದಲ್ಲಿ ಯಾವ ನಟ ನಟಿಯರಿಗೂ ಒಂದು ಓಟು ಹಾಕೋದಿಲ್ಲ. ಕೆಲವು ಕಡೆ ಕ್ರೇಜಿ, ಫ್ಯಾನ್ಸಿ, ಸೈಕೋ ಫ್ಯಾನ್ಸಿ ಹಂಗಾಗುತ್ತೆ.